ಹರೇ ಕೃಷ್ಣ. ನಿಮಗಿದೆ ಗೊತ್ತಾ, ದೀಪಾವಳಿ ಹಬ್ಬ ಕೇವಲ ರಾಮಾಯಣಕ್ಕಷ್ಟೇ ಸೀಮಿತ ಅಲ್ಲ ಅಂತ. ಬನ್ನಿ, ಈ ದೀಪಾವಳಿಯ 5 ದಿನಗಳಲ್ಲಿ ನಡೆದ 10 ಲೀಲೆಗಳ ಬಗ್ಗೆ ತಿಳಿದುಕೊಳ್ಳೋಣ. ದೀಪಾವಳಿಯ 2 ದಿನಕ್ಕೆ ಮುಂಚೆ ಬರೋದು ಧನ್ತೇರಸ್. ಧನ್ವಂತರಿ ತ್ರಯೋದಶಿ ದಿನ ಭಗವಂತ 3 ಅವತಾರಗಳನ್ನು ತೆಗೆದುಕೊಳ್ತಾನೆ. 1, ಸಮುದ್ರ ಮಂಥನದ ಸಮಯದಲ್ಲಿ ಮಂದಾರ ಪರ್ವತವನ್ನು ರಕ್ಷಿಸಲಿಕ್ಕೆ ಭಗವಂತ ಕೂರ್ಮದೇವನಾಗಿ. 2, ಆಯುರ್ವೇದದ ದೇವತೆಯಾಗಿ ಧನ್ವಂತರಿ ಅಮೃತದ ಕಲಶದೊಂದಿಗೆ ಪ್ರಕಟಗೊಳ್ತಾರೆ. 3, ರಾಕ್ಷಸರನ್ನ ದಿಗ್ಭ್ರಮೆಗೊಳಿಸಲು ಅತ್ಯಂತ ಸುಂದರವಾದ ಮೋಹಿನಿ ಮೂರ್ತಿಯಾಗಿ ಪ್ರಕಟಗೊಳ್ತಾನೆ. ದೀಪಾವಳಿಯ 1 ದಿನದ ಮುಂಚೆ ನರಕ ಚತುರ್ದಶಿ. ಭೂದೇವಿಯ ಮಗನಾದ ನರಕಾಸುರ 16,108 ರಾಜಕುಮಾರಿಯರನ್ನ ಅಪಹರಣ ಮಾಡಿರ್ತಾನೆ. ಕೃಷ್ಣ ಸತ್ಯಭಾಮೆಯ ಜೊತೆಗೆ ಬಂದು ನರಕಾಸುರನ್ನ ಸಂಹಾರ ಮಾಡಿ ಆ ರಾಣಿಯರನ್ನ ಮುಕ್ತಗೊಳಿಸ್ತಾನೆ. ಮತ್ತೆ ಆ ರಾಣಿಯರ ವಿನಂತಿಯ ಮೇಲೆಗೆ ಎಲ್ಲರನ್ನ ವಿವಾಹವಾಗಿ ತನ್ನ ರಾಣಿಯರನ್ನಾಗಿ ಮಾಡಿಸ್ಕೊಳ್ತಾನೆ. ನರಕಾಸುರನ ದಂಡನಾಯಕನಾದ ಮುರ ಅನ್ನೋ ರಾಕ್ಷಸನನ್ನ ಭಗವಂತ ಸಂಹಾರ ಮಾಡಿ ಮುರಾರಿಯಾದ. 14 ವರ್ಷ ವನವಾಸ ಮುಗಿಸಿ ಅಯೋಧ್ಯೆಗೆ ಮರಳಿ ಬಂದ ಪ್ರಭು ರಾಮಚಂದ್ರನನ್ನ ಅಯೋಧ್ಯೆವಾಸಿಗಳು ದೀಪವನ್ನ ಬೆಳಗೋದರ ಮೂಲಕ ಸ್ವಾಗತಿಸಿದ ದಿನ ದೀಪಾವಳಿ. ತಾಯಿ ಯಶೋದೆ ತುಂಟ ಬಾಲಕೃಷ್ಣನನ್ನ ಶಿಕ್ಷಿಸಲು ಮರದ ಒಳಕಲ್ಲಿಗೆ ಕಟ್ಟಿ ಹಾಕಿದ ದಿನ ದೀಪಾವಳಿ. ಕೃಷ್ಣ ಆ ಒಳಕಲ್ಲಿನಿಂದ 2 ಬೃಹತ್ತಾದ ಯಮಳಾರ್ಜುನ ಮರಗಳನ್ನ ಧರೆಗೊಳಿಸಿ ಕುಬೇರನ ಮಕ್ಕಳಾದ ನಳಕುವರ ಮತ್ತು ಮಣಿಗ್ರೀವರನ್ನ ನಾರದ ಮುನಿಗಳ ಶಾಪದಿಂದ ವಿಮುಕ್ತಿಗೊಳಿಸಿದ ದಿನ. ದೀಪಾವಳಿಯ ಮಾರನೇ ದಿನ ಬಲಿಪಾಡ್ಯಮಿ. ಈ ದಿನ ಭಗವಂತ ಕುಬ್ಜ ಬ್ರಾಹ್ಮಣ ವಾಮನನ ರೂಪದಲ್ಲಿ ಬಂದು ಬಲಿಚಕ್ರವರ್ತಿಯನ್ನ ಆಶೀರ್ವದಿಸಿದ. ವಾಮನನ ಚರಣ ಸ್ಪರ್ಶದಿಂದ ಗರ್ಭೋದಕ ಸಾಗರದಲ್ಲಿ ಛಿದ್ರವಾಗಿ ಗಂಗೆ ಭೂಮಿಗೆ ಅವತರಿಸಿದ ದಿನ. ಇಂದ್ರನ ಪ್ರಕೋಪದಿಂದ ವ್ರಜವಾಸಿಗಳನ್ನ ರಕ್ಷಿಸಲು ಕೃಷ್ಣ ತನ್ನ ಎಡಗೈ ಕಿರುಬೆರಳಲ್ಲಿ ಬೃಹತ್ತಾದ ಗೋವರ್ಧನ ಪರ್ವತವನ್ನು ಎತ್ತಿ ಗೋವರ್ಧನ ಗಿರಿಧಾರಿಯಾದ. ದೀಪಾವಳಿಯ 2 ದಿನದ ನಂತರ ಭಾಯಿ ದೂಜ್ ಅಥವಾ ಯಮದ್ವಿತೀಯ. ಸೂರ್ಯ ಮತ್ತು ಛಾಯಾಳ ಅವಳಿ ಮಕ್ಕಳು ಯಮರಾಜ ಮತ್ತು ಯಮುನಾ ತನ್ನ ಸಹೋದರನನ್ನ ಈ ದಿನ ಆಹ್ವಾನಿಸಿ ಮೃಷ್ಟಾನ್ನ ಪ್ರಸಾದವನ್ನ ಬಡಿಸ್ತಾಳೆ. ಆಗ ಯಮರಾಜ ಯಾವ ಸಹೋದರ ಈ ದಿನ ತನ್ನ ಸಹೋದರಿಯಿಂದ ಪ್ರಸಾದವನ್ನ ಸೇವನೆ ಮಾಡ್ತಾನೋ ಆ ವ್ಯಕ್ತಿ ನನ್ನ ನರಕ ಲೋಕಕ್ಕೆ ಬರೋದಿಲ್ಲ ಅನ್ನುವಂಥ ವರವನ್ನ ಕೊಟ್ಟಂತ ದಿನ. ಸ್ನೇಹಿತರೆ, ಈ ಎಲ್ಲ ಲೀಲೆಗಳಲ್ಲಿ ನಿಮಗೆ ಇಷ್ಟವಾದ ಲೀಲೆ ಯಾವುದು? ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹರೇ ಕೃಷ್ಣ.